ಕೊಪ್ಪಳ ಜಿಲ್ಲೆಯಲ್ಲೂ ಅಬ್ಬರಿಸಿದ್ದಾನೆ ಮಳೆರಾಯ. ಗಣೇಶ್ ನಗರ ಬಡಾವಣೆಯಲ್ಲಿ ಮನೆಗಳು ಜಲಾವೃತ ಆಗಿದ್ದಾವೆ. ಮಳೆ ನೀರು ನುಗ್ಗಿದ್ರಿಂದಾಗಿ ಸ್ಥಳೀಯರು ಪರದಾಡಿದ್ದಾರೆ. ಬೆಂಗಳೂರಷ್ಟೇ ಅನ್ಕೋಬೇಡಿ, ಸಾಕಷ್ಟು ಕಡೆಗಳಲ್ಲಿ ಮಳೆ ಅವಾಂತರಗಳಾಗಿದ್ದಾವೆ. ಮಳೆ ಬರ್ತಾನೆ ಇದೆ. ಗಣೇಶ್ ನಗರ ಬಡಾವಣೆ ಇದು ಕೊಪ್ಪಳ ನಗರದಲ್ಲಿ ಮಳೆ ನೀರು ನುಗ್ಗಿದ್ರಿಂದಾಗಿ ಸ್ಥಳೀಯರು ಪರದಾಡಿದರು. ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳು ಅವ್ರ ಮನೆಗಳೆಲ್ಲ ಅಪಾರ್ಟ್ಮೆಂಟು ಬಿಲ್ಡಿಂಗ್ಗಳು ಇರ್ತವೆ ಅಥವಾ ಅಲ್ಲಿ ಏರಿಯಾ ಬಿಟ್ಟು ಹೊರಗಡೆ ಇರ್ತವೆ. ಅವ್ರಿಗೇನೂ ಆಗೋದಿಲ್ಲ, ಸಮಸ್ಯೆಗಳ ಅನುಭವ ಆಗೋದಿಲ್ಲ. ಎಲ್ಲ ಸಮಸ್ಯೆಗಳನ್ನು ಅವಾಂತರಗಳನ್ನು ಅನುಭವಿಸೋದು ನಮ್ಮ ಜನಸಾಮಾನ್ಯರು. ಹಾಗಾಗಿ ಹಿಡಿಶಾಪವನ್ನು ಹಾಕಿದರು. ಯಾಕಂದರೆ ಸರಿಯಾದ ಟೈಮ್ಗೆ ಅಧಿಕಾರಿಗಳು ಅಲ್ಲಿ ಕರೆಕ್ಟ್ ವ್ಯವಸ್ಥೆಯನ್ನು ಮಾಡಿದರೆ ನೀರು ಹರಿದು ಹೋಗಲಿಕ್ಕೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಮಹಿಳೆಗೆ ಮನೆಯಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಲಾಕ್ ಆಗಿಬಿಟ್ಟಿದ್ರೆ ಆ ಕಡೆನೇ ಮಂಡಿ ಮೇಲೆ ನೀರು ಹರಿತಾ ಇದೆ. ಕೊಪ್ಪಳ ಜಿಲ್ಲೆಯ ಒಂದು ಪರಿಸ್ಥಿತಿ ಇದು. ಭಾಗ್ಯನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ. ಗಣೇಶ್ ನಗರ ಅನ್ನುವಂಥ ಬಡಾವಣೆ, ಅಲ್ಲಿ ಚರಂಡಿ ವ್ಯವಸ್ಥೆ ಸರಿಯಿಲ್ಲ. ಮೊದಲು ನೀರು ಹರಿದು ಹೋಗಲಿಕ್ಕೆ ಅವಕಾಶ ಇಲ್ಲ. ಅದರ ಜೊತೆಗೆ ಸ್ಲಮ್, ಆ ಕಡೆ ಈ ಕಡೆ ಸ್ವಲ್ಪ ಸ್ಲಮ್ ಪ್ರದೇಶ ಇದ್ದಂಗೆ ಕಾಣಿಸ್ತಾ ಇದೆ ನಮಗೆ. ನೋಡಿ, ಎಲ್ಲ ಹೊಲ್ಸ್ ಕಾಣ್ತಾ ಇದೆ. ಅದೆಲ್ಲ ಮಿಕ್ಸ್ ಆಗಿ, ಕಸ ಎಲ್ಲ ಮಿಕ್ಸ್ ಆಗಿ ಮನೆಗೆ ನುಗ್ತು. ಮಹಿಳೆಯರಂತರೂ ಹಿಡಿ ಶಾಪ ಹಾಕಿದ್ರು. ಅದರ ಜೊತೆಗೆ ಹೊರಗೆ ಬರಲಿಕ್ಕೆ ಪರದಾಡುವಂಥ ಸನ್ನಿವೇಶಗಳು ಗಣೇಶ್ ನಗರ ಬಡಾವಣೆಯಲ್ಲಿ ಸೃಷ್ಟಿಯಾಗಿತ್ತು.